ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಬಡ್ಡಿ ಮಗನ್ ಬೆಂಕಿ ಕೋಳಿ ಅಂದ್ರೆ ಬೆಂಕಿ ಕೋಳಿಗೆ ಬೆಂಕಿ ಕೋಳಿ ಅಂತ ಹೆಂಗ್ ಹೆಸರು ಬಂತು ಮತ್ತೆ ಬೆಂಕಿ ಕೋಳಿಗೆ ಬೆಂಕಿ ಕೋಳಿ ಅಂತ ಯಾಕೆ ಕರೀತಾರೆ ಮತ್ತೆ ಆ ವಿಡಿಯೋ ಇದನ್ನ ಹೇಳ್ಬಿಡ್ತೀನಿ ಅಂತಂದ್ರೆ ಇವತ್ತು ಬೆಂಕಿ ಕೋಳಿಗೆ ಬೆಂಕಿ ಕೋಳಿ ಅಂತ ಹೆಸರು ಹೆಂಗ್ ಬಂತು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಈಗ ಮೊದಲನೇದಾಗಿ ಬೆಂಕಿ ಕೋಳಿಗೆ ಬೆಂಕಿ ಕೋಳಿ ಅಂತ ಹೆಸರು ಬರೋಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಫಸ್ಟ್ ಅಂದ್ರೆ ಈಗ ರೈತರುಗಳು ಅಂದ್ರೆ ಇದನ್ನ ಮೂಲ ಹೆಸರು ಬಂದು ಗಿನಿ ಫೌಲ್ಸ್ ಅಂತ ಅಂದ್ರೆ ಗಿನಿ ಫೌಲ್ ಅಂತ ಇದನ್ನ ಹೆಸರು ಕರೆಯುವಂಥದ್ದು. ಅಂದ್ರೆ ಇಲ್ಲಿ ಕಾಣಿಸ್ತಾ ಐತಲ್ಲ ಇವೇ ಗಿನಿ ಫೌಲ್ಸ್ ಅಂದ್ರೆ ಇಲ್ಲಿ ಕೋಳಿ ಜೊತೆ ಮೇಯ್ತೈತೆ ಅಂದ್ರೆ ನಿಮಗೆ ಸಿಂಗಲ್ಲೇ ತೋರ್ಸೋಕ್ಕಾಗಲ್ಲ. ಗಿನಿ ಫೌಲ್ಸ್ ಅಂತ ಕರೆಯುವಂಥದ್ದು ಅಂತಂದ್ರೆ ಇದನ್ನ ಬೆಂಕಿ ಕೋಳಿಗಳು ಅಂತ ಹೆಂಗ್ ಕರಿತಿದ್ರೆ ಅಂತಂದ್ರೆ ರೈತರು ಅಂತಂದ್ರೆ ಇವಾಗ ಹಿಂದಿನ ಕಾಲಗಳಲ್ಲಿ ಮತ್ತೆ ಹಿಂದಿನ ಟೈಮ್ಗಳಲ್ಲಿ ಏನು ಅಂತಂದ್ರೆ ರೈತರುಗಳು ಇವನ್ನ ಜಾಸ್ತಿ ವಿಷಕಾರಿಗಳು ಹಾವು ಚೇಳು ಮತ್ತೆ ಈ ಥರದ್ದೊಂದಷ್ಟು ಏನಾದ್ರು ಇತ್ತು ಅಂತಂದ್ರೆ ಅವಾಯ್ಡ್ ಮಾಡೋಕ್ಕೆ ಅಂದ್ರೆ ಇವೇನು ಹೋಗ್ಬಿಟ್ಟು ಸಾಯಿಸ್ಬಿಡಲ್ಲ ಮತ್ತೆ ಇನ್ನೊಂದೇನೋ ಮಾಡ್ಬಿಡಲ್ಲ ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಐತೆ ನೋಡ್ರಿ. ಇವೇನು ಹೋಗ್ಬಿಟ್ಟು ಸಾಯಿಸೋದು ಮತ್ತೆ ಇನ್ನೊಂದೇನೋ ಮಾಡ್ಬಿಡೋದು ಇದೆಲ್ಲ ಮಾಡೋದಿಲ್ಲ. ಬಟ್ ಇದ್ರ ಮೂಲ ಕೆಲಸ ಏನಪ್ಪಾ ಅಂತಂದ್ರೆ ನಿಮಗೆ ಬಂದಾಗ ಸೌಂಡ್ ಮಾಡುತ್ತೆ ಅಂದ್ರೆ ಹಾವು ಚೇಳು ಈ ಥರದ್ದು ಏನಾರ ಬಂತು ಅಂದರೆ ಸೌಂಡ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ಬೆಂಕಿ ಕೋಳಿ ಅಂತ ಬಂತು. ಅಂದರೆ ಇವಾಗ ಗೂಗಲಲ್ಲೂ ಕೂಡ ನೀವು ಸರ್ಚ್ ಮಾಡಿದ್ರೆ ಬೆಂಕಿ ಕೋಳಿ ಅಂದರೆ ಈ ಕೋಳಿನೇ ಬರುವಂಥದ್ದು. ಅಂದರೆ ಗಿನಿ ಫೌಲ್ಸ್ ಅಂತ ಕರೆಯೋದನ್ನ ಬೆಂಕಿ ಕೋಳಿ ಅಂತ ಕೂಡ ಕರೀತಾರೆ. ಈಗ ಅದನ್ನು ಬೆಂಕಿ ಕೋಳಿ ಅಂತ ಅಲ್ಲಿಂದ ಬಂತು ವಿನಃ ಯಾವುದೇ ರೀತಿ ಇದಾಗಲ್ಲ. ಅಂದರೆ ರೈತರುಗಳು ಬೆಂಕಿ ಕೋಳಿ ಅಂತ ಕರೆದು ಇದನ್ನು ಬೆಂಕಿ ಕೋಳಿ ಅಂತ ಕರೆಯೋದು. ಅಂದರೆ ಬೇಕಾದ್ರೆ ನಿಮ್ಮ ಗೂಗಲಲ್ಲೂ ಇದೇ ಐತೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಇದೇನೇ ಬೆಂಕಿ ಕೋಳಿ. ನಿಮ್ಗೇನಾದರೂ ಬೇಕು ಅಂತಂದರೆ ಮೇಲ್ಗಡೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಬಂದು ಸ್ಪಾಟಲ್ಲೇ ತಗೊಂಡೋಗಿ. ಇರ್ಬೋದು ಅಂದ್ರೆ ಅಂಶಗಳು ಕಾಣಿಸ್ತೈತೆ ನೋಡ್ರಿ ಅಲ್ಲಿ ಮೇಲ್ಗಡೆ ಕೆರ್ಕೊಂಡು ಮತ್ತೆ ಈ ತರ ನೀರೊಳಗಡೆ ತಲೆ ಹಾಕೊಂಡು ಮೇಯ್ತೈತಲ್ಲ. ಬಟ್ ಆ ಥರದ ಅಂಶಗಳು ನಿಮ್ಮ ಹತ್ರ ಏನಾರ ಇತ್ತು ಅಂತಂದ್ರೆ ಈಗ ನೀವು ಅಂಶಗಳೇನಾದರೂ ಸಾಕಿದ್ದೀರಾ ಅಂತಂದ್ರೆ ಮೇಲ್ಗಡೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಮ್ಗೊಂದು ಸ್ವಲ್ಪ ಅಂಶದ ಅವಶ್ಯಕತೆ ಜಾಸ್ತಿ ಇದೆ. ಬಟ್ ನಿಮ್ಗೆ ಏನಾದರೂ ಸಿಗುತ್ತೆ ಮತ್ತೆ ನಿಮ್ಮ ಹತ್ರ ಐತೆ ಅಂತಂದ್ರೆ ಅಂಶಗಳು ನಿಮ್ಮ ಹತ್ರ ಏನಾದ್ರು ಐತೆ ಅಂದರೆ ಕಾಲ್ ಮಾಡಿ. ಅಂತಂದರೆ ಈ ಥರ ಅಂಶಗಳು ವೈಟ್ ಅಂಶ ಆದರೂ ಪರವಾಗಿಲ್ಲ ಮತ್ತು ಈ ಥರದ್ದಾದ್ರೂ ಪರವಾಗಿಲ್ಲ. ಅಂದರೆ ತುಂಬ ಜನ ಆಮೇಲೆ ಬಾತುಕೋಳಿಗೂ ಅಂಶಕ್ಕೂ ವ್ಯತ್ಯಾಸ ಐತೆ. ಆಮೇಲೆ ಬಾತುಕೋಳಿ ಐತೆ ತಾತೀರಾ ಅಂತೆಲ್ಲ ಕಾಲ್ ಮಾಡೋಕೆ ಹೋಗ್ಬಿಡಿ. ಇದು ಅಂಶ ಅಂದರೆ ಇಲ್ಲಿ ದೊಡ್ಡದಾಗಿ ನೀರೊಳಗಡೆ ಬರ್ತಿದೆ ನೋಡಿ, ಎಲ್ಲದಕ್ಕಿಂತ ದಪ್ಪ ಕಾಣಿಸ್ತೀವಲ್ಲ ಅವೇ ಅಂಶಗಳು. ನಿಮ್ಗೇನಾದರೂ ಅಂಶಗಳು ಇದೆ ಅನ್ನೋದಿತ್ತು ಅಂತಂದರೆ ನೀವು ಡೈರೆಕ್ಟ್ ಕಾಲ್ ಮಾಡಿ ನಾವು ಬಂದು ತೊಗೊಂಡೋಗ್ತೀವಿ. ಅಂತಂದರೆ ಇಲ್ಲಿ ಬಂದು ತೊಗೊಂಡೋಗ್ತೀವಿ, ಇಲ್ಲಾಂದರೆ ನೀವೇ ಬೇಕಾದ್ರೂ ಬಂದು ತಗೊಂಬಂದು ಕೊಡ್ಬೋದು. ಬೇಕಾದರೆ ನಿಮ್ಗೇನಾದರೂ ಅಂಶಗಳು ಐತೆ ಮತ್ತು ಅಂಶಗಳು ನಿಮ್ಮ ಹತ್ರ ಸಿಗುತ್ತೆ ಅನ್ನೋದಿತ್ತು ಅಂತಂದರೆ ಮೇಲ್ಗಡೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಸ್ಪಾಟ್ಗೆ ತಂದು ಕೊಡ್ತೀನಿ ಅಂದರೆ ತಂದು ಕೊಡಿ, ಇಲ್ಲ ಅಂತಂದರೆ ನಾವೇ ಬಂದು ತೊಗೊಂಡೋಗ್ತೀವಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಸುಮ್ಮನೆ ಕಾಲ್ ಮಾಡೋದು ಅಂಶ ಅಂದ್ರೆ ಹಂಗಿತ್ತು ಹಿಂಗಿತ್ತು ನಾವು ಮೊದಲು ಸಾಕಿದ್ದು ಹಂಗೆ ಹಿಂಗೆ ಅಂತೆಲ್ಲ ಹೇಳಕ್ಕೆ ಹೋಗ್ಬಿಡಿ. ನಮಗೆ ಬೇಕಾಗಿದೆ. ನಿಮ್ಮ ಹತ್ರ ಏನಾರು ಸಿಕ್ಕಿದ್ರೆ ಕಾಲ್ ಮಾಡಿ. ದಯವಿಟ್ಟು ಸುಮ್ಮನೆ ಎಲ್ಲ ಕಾಲ್ ಮಾಡಿಬಿಡಿ ಫ್ರೆಂಡ್ಸ್. ಸೇಲ್ ಮಾಡಬೇಕು ಅಂತ ವಿಡಿಯೋ ಹಾಕ್ದಾಗ ತುಂಬಾ ಜನ ಕೇಳ್ತಾವ್ರೆ ಬಾತುಕೋಳಿ ಬೇಕು ಬ್ರೋ, ಬಂದು ತಗೊಂಡೋಯ್ತೀವಿ ಅಂತ. ಬ್ರೋ ನೀವೇನು ಹೇಳ್ತೀರಿ ಅದಕ್ಕೆ? ಬಟ್ ಇದೆ ನೀನು ಅಲ್ಲಿ ತಗೋಗೋದನ್ನ ಇರ್ಲಿ, ಅಲ್ಲಿ ನೀನು ಫೋನ್ ಮಾಡೋರಲ್ಲ ಆ ಕಡೆ ಈ ಕಡೆ ರಾಯಚೂರು ಅವರು ಇವರು ಅಂತ ಫೋನ್ ಹಾಕೋರೆ ಜಾಸ್ತಿ ಹಾಕೋರೆ. ನಿನಗೆ ಬಸ್ಗೆ ಕಳಿಸ್ಬಿಡು, ಟ್ರೈನ್ಗೆ ಕಳಿಸ್ಬಿಡು, ಇದನ್ನೇ ಹೇಳ್ತಾರೆ ಬರೀ. ನೀನು ಮಾರಿಕಿಲ್ಲ ನಾನು ಕುರಿಕಿಲ್ಲ ಅಂತ ಕಣ. ನಿನ್ನ ಪಾರಮೇಲೆ ಇನ್ನೊಸಿ ನೀರು ತುಂಬಿಸು, ನಾನೆಲ್ಲ ಒಡ್ಡಾಡ್ಕ ಇರ್ತೀನಿ ಕಣ. ನಾನು ಯಾಕೆ ಮಾರಕ್ಕೆ ಹೋಗಿ ಮಂಗುನದೆ ನೀನು ಮಾರಕ್ಕೆ ಬರೋ ಹೋಯ್ತಿ ಅಂತ ನನ್ನ ಕಾರಣ. ನೀನು ಮಾರೋದು ನನ್ನ ಕಾರಣ ಅಲ್ಲಿ ಸುಮ್ಮನೆ ಹೆಸ್ರಿಗೆ ಅಷ್ಟೇ. ನೀನು ಮಾಡ್ತೀನಿ ಅಂತ ವಿಡಿಯೋ ಮಾಡಿ ಹಾಕದೆ ಆಗದೆ ಬರೀಕಿಲ್ಲ ಮಾರಿಕಿಲ್ಲ ಅವರು. ಆ ಮಾಡೋರೆಲ್ಲ ಏನಪ್ಪ ಅಂದ್ರೆ ಅಣ್ಣ ಬಸ್ಗೆ ಕಳಿಸ್ಬಿಡು ಅಣ್ಣ, ಟ್ರೈನ್ಗೆ ಕಳಿಸ್ಬಿಡು ಅಣ್ಣ, ಅಲ್ಲಿ ಬರ್ತೀವಿ ಅಣ್ಣ ಇಲ್ಲಿ ಬರ್ತೀವಿ ಅನ್ನೋರು ಆಗೋರೆ. ನೀನು ನಾನು ಮಾರೋದು ಕಾರಣ ಹೋಗ್ಬೋದೇವಿ ಇರೋ ಕೆಲಸ ಮಾಡ್ಬಿಟ್ಟು ಅಲ್ಲಿ ಕೆಲಸ ಮಾಡೋಗು. ಇಲ್ಲ ಬ್ರೋ ನಿಜವಾಗ್ಲೂ ಮಾರ್ಬಿಡ್ತೀನಿ ನಿಮ್ನ, ಒಂದು ಮಡಿಕೊಳ್ಳಲ್ಲ. ಬಾತುಕೋಳಿ ಸವಾಸನೆ ಬೇಡ ಅಂತ ಅನ್ಕೊಂಡಿವ್ನಿ. ನಾವೇನು ಮಾಡಿದ್ವಿ ನಿಮಗೆ ಮಾಡಬಾರ್ದ? ಏನು ಮಾಡಿದ್ದೇವೆ ನಾವು ಮಾರಕ್ಕೆ? ನೀನು ವಿಡಿಯೋಲ್ಲ ಆರಾಮ ಮಾಡ್ಕೊ, ನಾವಂತೂ ಇಲ್ಲೇ ಇರ್ತೀವಿ ಕಣ. ನೀನು ಮಾರಿದ್ರು ಅಷ್ಟೇ ಕೇಳಿದ್ರು ಅಷ್ಟೇ, ನಾವಂತೂ ಇಲ್ಲೇ ಇರೋರೆ. ಹಿಂಗೆ ಒಡ್ಡಾಡ್ಕ ನೀರೆಲ್ಲ ಕಲ್ಸೋರೆ ಗಲೀಜ್ ಮಾಡೋರನ್ನೇ ಯಾರು ತಗೊಂಡೋದ್ರು ನಾನು ನೋಡೇ ಬಿಡ್ತೀನಿ. ನಾನು ಇಲ್ಲೇ ಒಡ್ಡಾಡ್ಕಿರೋದು, ನಾನು ಇಲ್ಲೇ ಇರೋದು. ಹೇಳ್ತಾರದೇನಪ್ಪ ಅಂತಂದ್ರೆ ಇವತ್ತಿಲ್ಲಿ ಕಾಣಿಸ್ತಾ ಇತ್ತಲ್ಲ ಹಸು